ತುಮಕೂರಿನಲ್ಲಿ ಒಂದು ಅವಘಡ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸ್ಫೋಟ ವೇಳೆ ಭಾರಿ ಅವಘಡ ಸಂಭವಿಸಿದೆ ತುಮಕೂರಿನಲ್ಲಿ. ಇಬ್ಬರು ಕಾರ್ಮಿಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮತ್ತೋರ್ವ ಗಂಭೀರ ಗಾಯವನ್ನ ಅನುಭವಿಸ್ತಾ ಇರುವಂತದ್ದು ತುಮಕೂರಿನ ಕೌತಮಾರನಹಳ್ಳಿಯ ಕ್ರಷರ್ನಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಬಿಹಾರ ಛತ್ತೀಸ್ಗಢ ಮೂಲದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕ್ರಷರ್ ಮಾಲೀಕನ ವಿರುದ್ಧ ಈಗ ಸುರಕ್ಷಿತಾ ಕ್ರಮ ಕೈಗೊಳ್ಳಬೇಕು ಅಂತ ಆರೋಪ ಕೇಳಿ ಬರ್ತಾ ಇದೆ. ಬಂಡೆ ಸ್ಫೋಟದ ವೇಳೆ ಭಾರಿ ಅವಘಡ ಸಂಭವಿಸಿದೆ, ಗಮನಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಈಗ ಮಾಲೀಕನ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾವುದೇ ಸುರಕ್ಷತಾ ಕ್ರಮವನ್ನ ಅನುಸರಿಸಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಇಬ್ರು ಸಾವನ್ನಪ್ಪಿದ್ದಾರೆ, ಒಬ್ಬ ಗಂಭೀರ ನೋವನ್ನ ಅನುಭವಿಸ್ತಾ ಇರುವಂತದ್ದು. ಇಬ್ರು ಕಾರ್ಮಿಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಮತ್ತೋರ್ವ ಗಂಭೀರ ನೋವನ್ನ ಅನುಭವಿಸ್ತಾ ಇದ್ದಾನೆ. ತುಮಕೂರಿನ ಕೌತಮಾರನಹಳ್ಳಿಯಲ್ಲಿ ಈ ಕ್ರಷರ್ ಘಟನೆ ಸಂಭವಿಸಿರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಏನಾಯ್ತು? ಈ ಇಬ್ರು ಸಾವನ್ನಪ್ಪಿದ್ದಾರೆ, ಒಬ್ಬ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂಬ ಮಾಹಿತಿ ಸಿಗ್ತಾ ಇದೆ. ಹೇಗಿದೆ ಅಂತ ಇವಾಗಿನ ಪರಿಸ್ಥಿತಿಯಲ್ಲಿ? ಬಂಡೆ ಬ್ಲಾಸ್ಟ್ ಮಾಡುವಂತ ವೇಳೆ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿ ಇನ್ನೊಬ್ಬ ಕಾರ್ಮಿಕನಿಗೆ ಗಾಯ ಆದಂತ ಘಟನೆ ತುಮಕೂರು ತಾಲೂಕಿನ ಕೌತಮಾರನಹಳ್ಳಿಯಲ್ಲಿರುವಂತಹ ಕ್ರಷರ್ನಲ್ಲಿ ನಡೆದಿರುವಂತದ್ದು. ಕೌತಮಾರನಹಳ್ಳಿಯಲ್ಲಿರುವಂತಹ ಕರ್ನಾಟಕ ಕ್ರಷರ್ನಲ್ಲಿ ಒಂದು ಘಟನೆ ಮಧ್ಯಾಹ್ನ 1 ಗಂಟೆಗೆ ಆಗಿರುವಂತದ್ದು. ಮೃತರಲ್ಲಿ ಅಂದ್ರೆ ಬಿಹಾರ್ ಮೂಲದ ಮೊಹಮ್ಮದ್ ಅಬುಲ್ ಮತ್ತೆ ಛತ್ತೀಸ್ಗಢ ಮೂಲದ ಮೋನು ಅನ್ನುವರು ಈಗ ಮೃತರಾಗಿರುವಂತದ್ದು. ಇದು ಮೂಲತಃ ತುಮಕೂರು ನಗರದಲ್ಲಿ ಇರುವಂತಹ KM ಹನೀಫ್ ಎನ್ನುವರಿಗೆ ಸೇರಿದ ಕರ್ನಾಟಕ ಸ್ಟೋನ್ ಕ್ರಷರ್ ಆಗಿದೆ. ಮಧ್ಯಾಹ್ನ 1 ಗಂಟೆಗೆ ಈಗ ಆಗಿರುವಂತದ್ದು. ಇನ್ನೊಬ್ಬರಿಗೆ ಗಾಯ ಆಗಿದ್ದು, ಗಂಭೀರ ಗಾಯ ಆಗಿದ್ದು. ಅವರಿಗೆ ಸಂಜಯ್ ಗಾಂಧಿ ಆಸ್ಪತ್ರೆ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಈಗ ಸ್ಥಳಕ್ಕೆ ಕ್ಯಾಸಂದ್ರ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಮೃತದೇಹವನ್ನು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಚಂದನ, ಕೇವಲ ಇದು ಈ ಕೌತಮಾರನಹಳ್ಳಿಯಲ್ಲಿ ನಡೆಯುವಂತ ಘಟನೆ ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಹಲವಾರು ರೀತಿಯ ಇದೇ ರೀತಿಯ ಘಟನೆಗಳು ನಡೆದಿದೆ. ಕಾರ್ಮಿಕರು ಸಾವನ್ನಪ್ಪಿರುವಂತದ್ದು. ಸುಮಾರು 7 ರಿಂದ 8 ಕ್ರಷರ್ಗಳು ಇಲ್ಲಿ ಇರುವಂತದ್ದು. ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ಈ ಒಂದು ದುರಂತಕ್ಕೆ ಕಾರಣ ಎನ್ನುವಂಥದ್ದು ಅಲ್ಲಿ ಸ್ಥಳೀಯರ ಆರೋಪ. ಕೇವಲ ಕಾರ್ಮಿಕರ ಸತ್ತಿರುವುದು ಅಷ್ಟೇ ಅಲ್ಲ, ಅಕ್ಕಪಕ್ಕದ ಊರಿನವರಿಗೂ ಕೂಡ ಇದರಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿರುವಂತ ಕ್ರಷರ್ಗಳನ್ನ ಮುಚ್ಚಬೇಕು ಎನ್ನುವಂಥದ್ದು ಅಲ್ಲಿ ಸ್ಥಳೀಯರ ಒಂದು ಅಹವಾಲಾಗಿದೆ. ಸೊ ಈಗಾಗಲೇ ಎಲ್ಲ ಅಲ್ಲಿರುವಂತಹ ಸ್ಥಳಗಳನ್ನು ಮುಚ್ಚಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಈಗ ಪ್ರತಿಭಟನೆ ಕೂಡ ಸಜ್ಜಾಗಿರುವಂತದ್ದು. ಚಂದನ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.